ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ನಗರದ ಹೋಟೆಲ್ಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದು ಹೌಸ್ಫುಲ್ ಆಗ್ತಾ ಇದೆ. ಇದು ಜನರಿಗೆ ಚೆಲ್ಲಾಟವಾಗಿದ್ದರೆ ವೈದ್ಯಕೀಯ ಸಿಬ್ಬಂದಿ ಸಂಕಟ ಪಡುವಂತಾಗಿದೆ. ಇದೇ ನಡುವೆ ಹೊಸ ವರ್ಷದ ಸಂಭ್ರಮದಲ್ಲಿರೋರಿಗೆ ಪತ್ರವೊಂದು ಶಾಕ್ ಕೊಟ್ಟಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಆತಂಕ ಮೂಡಿಸುವ ವಿಚಾರ ಏನಂದ್ರೆ ಸಾಲು ಸಾಲು ಹಬ್ಬಗಳು, ಅದಕ್ಕೆ ರಜೆಗಳು ಕೂಡ ಹೆಚ್ಚಿವೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಹೋಟೆಲ್, ರೆಸ್ಟೋರೆಂಟ್ಗಳು ರಶ್ ಆಗಲಿದ್ದು ಆತಂಕ ಮೂಡಿಸಿವೆ. ಜನರಿಗೆ ಚೆಲ್ಲಾಟ, ಸಿಬ್ಬಂದಿಗೆ ಕೋವಿಡ್ ಸಂಕಟ. ಹೋಟೆಲ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಹೌಸ್ಫುಲ್. ಉದ್ಯಾನ ನಗರಿ ಬೆಂಗಳೂರು ಇದೀಗ ಬಾರ್, ಪಬ್ಗಳಲ್ಲಿ ಕುಡಿದು ಕುಣಿದು ಕುಪ್ಪಳಿಸುವವರ ಸಾಮ್ರಾಜ್ಯವೂ ಆಗೋಗಿದೆ. ಹೀಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತಾನೆ ಬೆಂಗಳೂರಿಗೆ ಹೊರ ಜಿಲ್ಲೆ, ರಾಜ್ಯ, ದೇಶಗಳಿಂದ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನ ಸಾಬೀತುಪಡಿಸ್ತಾ ಇವೆ ಹೋಟೆಲ್ಗಳ ರೂಮ್ ಬುಕಿಂಗ್ ಡೇಟಾ. ಕೋವಿಡ್ JN.1 ವೈರಸ್ ಟೆನ್ಷನ್ ನಡುವೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ತಯಾರಿ ಜೋರಾಗಿ ನಡೀತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹೋಟೆಲ್ಗಳ ಅಡ್ವಾನ್ಸ್ ಬುಕಿಂಗ್ ಹೌಸ್ಫುಲ್ ಆಗಿದೆ. ರಾಜ್ಯ ಹಾಗೂ ಹೊರರಾಜ್ಯ ಹಾಗೂ ವಿದೇಶದಿಂದ ಬರುವವರು ಬೆಂಗಳೂರಿನ 50,000ಕ್ಕೂ ಅಧಿಕ ಹೋಟೆಲ್ ರೂಮ್ಗಳನ್ನ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ದಾರೆ. ಡಿಸೆಂಬರ್ 20ರಿಂದ ಜನವರಿ 2ರವರೆಗೆ 80% ಹೋಟೆಲ್ ಬುಕಿಂಗ್ ಆಗಿವೆ. ಸದ್ಯ ಸರ್ಕಾರ ಹೋಟೆಲ್ಗಳ ಮೇಲೆ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ಆದ್ರೆ ಕೊರೋನಾ ಹೆಚ್ಚಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಹೋಟೆಲ್ಗಳಿಗೆ ನಷ್ಟ ಎದುರಾಗುವ ಸಾಧ್ಯತೆ ಇದೆ. ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗೆ ಬಹಳಷ್ಟು ರೂಮ್ಗಳು ಬುಕ್ ಆಗಿರುತ್ತದೆ. ಸಂದರ್ಭಕ್ಕೆ ಅನುಸಾರವಾಗಿ ನಾವು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದೇವೆ ಹಾಗೂ ಕೋವಿಡ್-19 ತಡೆಯುವಲ್ಲಿ ಸರ್ಕಾರದ ಎಲ್ಲ ಮಾರ್ಗಸೂಚಿಯನ್ನು ಅನುಸರಿಸಲಿದ್ದೇವೆ. ಹೊಸ ವರ್ಷಾಚರಣೆಗೆ ಅನುಮತಿ ನೀಡದಂತೆ ಪತ್ರ. ಇನ್ನು ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆಗೆ ಅನುಮತಿ ನೀಡದಂತೆ ಹೈಕೋರ್ಟ್ ಹಿರಿಯ ವಕೀಲ ಅಮೃತೇಶ್ ಕೋವಿಡ್ ಸಲಹಾ ಸಮಿತಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಉಲ್ಬಣಿಸ್ತಾ ಇದೆ. ಈ ಸಂದರ್ಭದಲ್ಲಿ MG ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಸಾವಿರಾರು ಜನ ಸೇರ್ತಾರೆ. ಆದ್ರಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಅವಕಾಶ ನೀಡದಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಕೊರೋನಾ ಹೆಚ್ಚಳವಾಗ್ತಾ ಇದ್ರೆ ಮತ್ತೊಂದ್ ಕಡೆ ಹೊಸ ವರ್ಷಾಚರಣೆ, ಕ್ರಿಸ್ಮಸ್ ಹತ್ತಿರ ಬರ್ತಾ ಇದೆ. ಈ ವೇಳೆ ಜನಸಂದಣಿ ಹೆಚ್ಚಾಗಿರುವುದರಿಂದ ಎಚ್ಚರ ವಹಿಸಬೇಕಿದೆ. ಸತ್ತಾರ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.